ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ, ನಾನು ಸತತವಾಗಿ ಮೊರಾರ್ಜಿ ದೇಸಾಯಿಯ 2ನೇ ಸುತ್ತಿನ ರಿಸಲ್ಟ್ಗೆ ಮತ್ತು ನಿಮ್ಮದು ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡುತ್ತಾ ಇದ್ದೇನೆ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಕೂಡ ನಾನು ಮಾಡಿ ಈಗ ಅಪ್ಡೇಟ್ ಮಾಡಿದ್ದೇನೆ. ರಿಸಲ್ಟ್ಗೆ ಸಂಬಂಧಿಸಿದಂಥ ಡೌಟನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ. ಮತ್ತು ಈಗ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೇನೆ ಅಂತಂದರೆ, ಈಗ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳು ಯಾವ ತಾರೀಕಿನ ಒಳಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು. 2ನೇ ಸುತ್ತಿನ ಕೌನ್ಸಿಲಿಂಗ್ ಇದೆ. ಇದು ಇನ್ನೂ 3rd ರೌಂಡ್ ಇದೆ, 4th ರೌಂಡ್ ಇದೆ, ಅಥವಾ ಸ್ಪೆಷಲ್ ರೌಂಡ್ ಅಂತ ಮಾಡ್ತಾರೆ. ಅದನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ಪೆಷಲ್ ರೌಂಡಿಗೆ ಏನು ಮಾಡಬೇಕಂತ ಹೇಳಿ, ಈ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಯಾರು ಸ್ಪೆಷಲ್ ಕೆಟಗರಿ ಒಳಗಡೆ ಬರ್ತೀರಿ ಅವ್ರು ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿರಿ. ಅದರ ವಿಡಿಯೋಗಳನ್ನ ಮಾರ್ನಿಂಗ್ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಳ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮಲ್ಲಿ ಡೌಟ್ ಇದ್ದರೆ ತಪ್ಪದೆ ನಿಮ್ಮ ಕಾಮೆಂಟ್ಗಳನ್ನು ಶೇರ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾಮೆಂಟಿಗೆ ಶೇರ್ ಮಾಡಿರಿ. ನಾನು ವಿಡಿಯೋಗಳನ್ನು ಓದಿ ಮಾಹಿತಿಯನ್ನು ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಕೊನೆ ದಿನಾಂಕ ಯಾವಾಗ ಕೊಟ್ಟಿದ್ದಾರೆ. ಓಕೆ, ಇವತ್ತು ರಿಸಲ್ಟ್ ಬಂತು ನಿಮ್ಮದು 21ನೇ ತಾರೀಕಿನ ಒಳಗಾಗಿ 5 ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಯಾರಿಗೆ ಸೀಟ್ ಸಿಕ್ಕಿದೆ ಅಂಥವ್ರುಗಳು 21ನೇ ತಾರೀಕಿನ 21 ತಾರೀಕು 5:30 ಒಳಗಾಗಿ ಅಡ್ಮಿಷನನ್ನು ಮಾಡಿಸ್ಕೋಬೇಕು. ಹೌದಾ? ಆಮೇಲೆ ನೆನಪಿರಲಿ, ಈಗ ಬಂದಿರುವಂಥ ಸೀಟುಗಳು ಮೊದಲನೇ ಸುತ್ತಿನಲ್ಲಿ ಅಡ್ಮಿಷನ್ ಆಗದೇ ಇರುವಂಥ ವಿದ್ಯಾರ್ಥಿಗಳ ಸೀಟುಗಳನ್ನು ಇವಾಗ ನಿಮ್ಗೆ ಹಂಚಿಕೆ ಮಾಡ್ತಾ ಇದ್ದಾರೆ. 21ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ, ತಪ್ಪದೇ ಹೋಗಿ ಅಡ್ಮಿಷನನ್ನು ಮಾಡಿಸಿ.